ಸೊ ಹೈ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆಗಳಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಗಳಿಗೆ ಈ ಬಾರಿ ಅಪ್ಲೈ ಮಾಡಿರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ಸ್, ಪ್ರತಿಯೊಬ್ಬ ಒಂದು ಸ್ಟೂಡೆಂಟ್ಸ್ ಪದೇ ಪದೇ ಬಹಳಷ್ಟು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ದೀರಿ, ಒಂದು ಡೌಟ್ಸ್ ಅನ್ನ ಕೇಳ್ತಿದ್ದೀರಿ, ಬಹಳಷ್ಟು ಕ್ವಶನ್ಸ್ ಅನ್ನ ರೈಸ್ ಅನ್ನ ಮಾಡ್ತಿದ್ದೀರಿ. ನಾನು ಕೂಡ ಬಹಳಷ್ಟು ದಿನದಿಂದ ನಿಮ್ಮ ಒಂದು ಪ್ರತಿಯೊಂದು ಕಮೆಂಟ್ಸ್ ಮತ್ತು ಡೌಟ್ಸ್ ನಾನು ಅಬ್ಸರ್ವ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದರಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನಿಮ್ಮ ಒಂದು ಡೌಟ್ಸ್, ಕಮೆಂಟ್ಸ್, ಕ್ವಶನ್ ಏನಂದ್ರೆ, ಬ್ರದರ್ ಈ ಬಾರಿ ಒಂದಕ್ಕಿಂತ ಹೆಚ್ಚು ಒಂದು ಅಪ್ಲಿಕೇಶನ್ಸ್ ಅನ್ನ ನಾವು ಹಾಕಬಹುದಾ, ಒಂದಕ್ಕಿಂತ ಹೆಚ್ಚು ಒಂದು ಡಿವಿಷನ್ಗೆ ನಾವು ಅಪ್ಲೈ ಅನ್ನ ಮಾಡಬಹುದಾ ಅಂತ ತಾವು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೌಟ್ಸ್ ಅನ್ನ ಕೇಳಿದಿರಿ. ಇದರಲ್ಲೂ ಕೂಡ ಸ್ನೇಹಿತರೆ, ಕೆಲವೊಂದು ಕ್ಯಾಂಡಿಡೇಟ್ಸ್ಗಳು ಬ್ರದರ್ ನಾವು ಆಲ್ರೆಡಿ ಒಂದು ಅಪ್ಲಿಕೇಶನ್ ನ ಹಾಕುವುದಕ್ಕೆ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ರಿಜಿಸ್ಟ್ರೇಷನ್ ನ ಒಂದು ಪರ್ಪಸ್ಗೆ ಅಂತ ನಾವು ಕೊಟ್ಟಿದ್ದೀವಿ. ಮತ್ತೊಂದು ಅಪ್ಲಿಕೇಶನ್ ನ ಹಾಕುವಂತಹ ಒಂದು ಸಂದರ್ಭದಲ್ಲಿ ಬೇರೊಂದು ಮೊಬೈಲ್ ನಂಬರ್ ಅಥವಾ ಒಂದು ಬೇರೊಂದು ಇಮೇಲ್ ಐಡಿಯನ್ನು ಕೊಟ್ಟು ಮತ್ತೊಂದು ಅಪ್ಲಿಕೇಶನ್ಗೆ ರಿಜಿಸ್ಟ್ರೇಷನ್ ನ ಮಾಡಿಕೊಂಡು ಅಪ್ಲೈ ಅನ್ನ ಮಾಡಬಹುದಾ ಅಂತ ಕೂಡ ತಾವು ಡೌಟ್ಸ್ ಅನ್ನ ಕೇಳಿದಿರಿ. ಸೊ ಆ ಒಂದು ಉದ್ದೇಶದಿಂದ ಆಲ್ರೆಡಿ ನಾನು ಕೆಲವೊಬ್ಬರಿಗೆ ನಾನು ಸ್ಪಾಟ್ ನಲ್ಲಿ ಒಂದು ರಿಪ್ಲೈ ಅನ್ನ ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ ಆಗಿ ಅಥವಾ ಬಹಳಷ್ಟು ಒಂದು ಕಮೆಂಟ್ಸ್ ಅನ್ನ ಬಂದಿದ್ದೀವಿ. ನಾನು ಮೊದಲೇ ಹೇಳಿದ್ದೀನಿ, ಬಹಳಷ್ಟು ಒಂದು ಸೇಮ್ ಆಗಿರುವಂತಹ ಒಂದು ಕಮೆಂಟ್ಸ್ ಗಳು ಬಂದ ನಂತರ ನಾನು ಒಂದು ಸ್ಪೆಷಲ್ ಆಗಿರುವಂತಹ ಒಂದು ವಿಡಿಯೋ ಮಾಡಿ ನಮ್ಮ ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ ಅಂತ. ಸೊ ಗಾಯ್ಸ್, ಫೈನಲ್ ಆಗಿ ಈ ಒಂದು ಸ್ಪೆಷಲ್ ವಿಡಿಯೋ ಮುಖಾಂತರ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತಿದ್ದೀನಿ. ಇದರ ಒಂದು ಜೊತೆಗೆ ಒಂದಕ್ಕಿಂತ ಅಪ್ಲಿಕೇಶನ್ ನ ಅಪ್ಲೈ ಅನ್ನ ಮಾಡಕ್ಕೆ, ಒಂದಕ್ಕಿಂತ ಹೆಚ್ಚು ಒಂದು ಡಿವಿಷನ್ಗೆ ತಾವು ಅಪ್ಲಿಕೇಶನ್ ನ ಹಾಕುವುದಕ್ಕೆ ಒಂದು ಟ್ರಿಕ್ ಅನ್ನ ಹೇಳ್ತೀನಿ. ಖಂಡಿತವಾಗಿ ಈ ಒಂದು ಟ್ರಿಕ್ ಅನ್ನ ತಾವು ಒಂದಕ್ಕಿಂತ ಹೆಚ್ಚು ಒಂದು ಅಪ್ಲಿಕೇಶನ್ ನ ಹಾಕುವುದಕ್ಕೆ ತಮಗೆ ಸಹಾಯವಾಗುತ್ತೆ. ಬಟ್ ಒಂದು ಮಾತು ಇಲ್ಲಿ, ನಾನು ಈ ಒಂದು ಟ್ರಿಕ್ ಅನ್ನ ಬಳಸಿ ಅಂತ ನನ್ನ ಒಂದು ಕಡೆಯಿಂದ ಒಂದು ಏನೋ ಒಂದು ಅಡ್ವೈಸ್ ಮಾಡಲ್ಲ, ರೆಕಮೆಂಡ್ ಅನ್ನ ಮಾಡಲ್ಲ, ಅದು ತಮಗೆ ಬಿಟ್ಟಿರುವಂತದ್ದು. ಸೊ ಅದು ಯಾವ ಒಂದು ಟ್ರಿಕ್ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸೊ ಗಾಯ್ಸ್, ವಿಡಿಯೋ ಮುಂದುವರಿಸೋ ಮುಂಚೆ ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ, ಇಂಡಿಯಾ ಪೋಸ್ಟ್ ಆಫೀಸ್ ಅಷ್ಟೇ ಅಲ್ಲ, ನಮ್ಮ ಒಂದು ಕರ್ನಾಟಕದ ಪ್ರತಿಯೊಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೆ ಫಟಾಫಟ್ ತಾವು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ತಾವು ಒಂದಕ್ಕಿಂತ ಹೆಚ್ಚು ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಅಥವಾ ಒಂದು ಡಿವಿಷನ್ಗೆ ತಾವು ಮಲ್ಟಿಪಲ್ ಆಗಿರುವಂತಹ ಒಂದು ಡಿವಿಷನ್ಗೆ ಅಪ್ಲೈ ಮಾಡಕ್ಕೆ ಮೊದಲನೇದಾಗಿ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನ್ ಹೇಳುತ್ತೆ, ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಇದರ ಬಗ್ಗೆ ಏನೆಲ್ಲ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ತಾವು ಒಂದು ಸಲ ತಾವು ಇಲ್ಲಿ ಚೆಕ್ಔಟ್ ಅನ್ನ ಮಾಡಬಹುದು. ತಾವು ಇಲ್ಲಿ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ಚೆಕ್ಔಟ್ ಅನ್ನ ಮಾಡಬಹುದು. ಇಲ್ಲಿ ಒಂದು ಬ್ರೀಫ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ವಾರ್ನಿಂಗ್ ಅಂತಾನು ತಮಗೆ ಒಂದು ಇಟ್ಕೊಳ್ಳಿ, ಒಂದು ರೀತಿಯಲ್ಲಿ ಒಂದು ಇನ್ಫಾರ್ಮೇಶನ್ ಅಂತಾನು ತಾವು ತಿಳ್ಕೊಳ್ಳಿ. ಇಲ್ಲಿ A candidate can have only one registration to submit and online application ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಒಬ್ಬ ಒಂದು ಕ್ಯಾಂಡಿಡೇಟ್ ಕೇವಲ ಒಂದು ಅಪ್ಲಿಕೇಶನ್ ಮಾತ್ರ ಅಪ್ಲೈ ಅನ್ನ ಮಾಡಕ್ಕೆ, ಫಿಲ್ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾನೆ ಅಂತ. ಫಿಲ್ಲಿಂಗ್ ಅಪ್ ಡೂಪ್ಲಿಕೇಟ್ ಅಂದ್ರೆ ಒಂದು ಡೂಪ್ಲಿಕೇಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಆಗಲಿ, ಮಲ್ಟಿಪಲ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಂದ್ರೆ ಒಂದಕ್ಕಿಂತ ಹೆಚ್ಚು ಒಂದು ರಿಜಿಸ್ಟ್ರೇಷನ್ ಆಗಲಿ, ಓಕೆನಾ. ಇಲ್ಲಿ ತಾವು ಅಬ್ಸರ್ವ್ ಮಾಡಬಹುದು, ಫಿಲ್ಲಿಂಗ್ ಅಪ್ ಆಫ್ ಡೂಪ್ಲಿಕೇಟ್ ಮಲ್ಟಿಪಲ್ ಅಪ್ಲಿಕೇಶನ್ ವುಡ್ ಇನ್ವೈಟ್ ಕ್ಯಾನ್ಸಲೇಷನ್ ಆಲ್ ದಿ ಅಪ್ಲಿಕೇಶನ್ ಫಿಲ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇದರ ಒಂದು ಅರ್ಥ ಏನಂದ್ರೆ, ತಾವೇನಾದ್ರೂ ಒಂದು ಡೂಪ್ಲಿಕೇಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಮಲ್ಟಿಪಲ್ ಆಗಿರುವಂತಹ ಒಂದು ರಿಜಿಸ್ಟ್ರೇಷನ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಒಂದು ರಿಜಿಸ್ಟ್ರೇಷನ್ ತಾವು ಮಾಡಿದ್ರೆ, ತಾವೇನಾದ್ರೂ ಸಿಕ್ಕರೆ ಇಲ್ಲಿ ತಮಗೆ ಒಂದು ಮುಲಾಜಿಲ್ದಿರ ತಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಅನ್ನ ಮಾಡ್ತೀರಿ, ತಮಗೆ ಒಂದು ರಿಜೆಕ್ಟ್ ಅನ್ನ ಮಾಡ್ತೀರಿ ಅಂತ ಒಂದು ವಾರ್ನಿಂಗ್ ಅನ್ನ ಇಲ್ಲಿ ಮಾಡಿದ್ದಾರೆ. ತಮ್ಮದು 100% ಒಂದು ರಿಸಲ್ಟ್ಸ್ ಇರ್ಬೋದು, 99% ತಮ್ಮ ಒಂದು ರಿಸಲ್ಟ್ಸ್ ಇದ್ರು ಕೂಡ ತಮ್ಮ ಒಂದು ಪರ್ಸೆಂಟೇಜ್ ನೋಡಲ್ಲ, ತಮ್ಮ ಒಂದು ರಿಸಲ್ಟ್ಸ್ ನೋಡಲ್ಲ. ಈ ರೀತಿಯಾಗಿರುವಂತಹ ತಪ್ಪು ಕೆಲಸಗಳು ತಾವು ಮಾಡಿದರೆ, ಸಿಕ್ಕಾಕೊಂಡ್ರೆ ತಮಗೆ ಖಂಡಿತವಾಗಿ ಹೇಳ್ತಾ ಇದೀನಿ, ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡ್ತಾರೆ. ಸ್ನೇಹಿತರೆ, ಇಷ್ಟು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಒಂದು ಇನ್ಫಾರ್ಮೇಶನ್ ಆದ್ರೆ, ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಒಂದಕ್ಕಿಂತ ಹೆಚ್ಚು ಒಂದು ಅಪ್ಲಿಕೇಶನ್ ಅಥವಾ ಒಂದು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅದು ಯಾವ ಒಂದು ಟ್ರಿಕ್ ಅಂದ್ರೆ, ಸ್ನೇಹಿತರೆ ಇಲ್ಲಿ ನಾನು ಮೊದಲೇ ಹೇಳ್ತಾ ಇದೀನಿ, ಆಲ್ರೆಡಿ ಹೇಳಿದೀನಿ, ಈ ಒಂದು ಟ್ರಿಕ್ ಅನ್ನ ನಾನು ರೆಕಮೆಂಡ್ ಅನ್ನ ಮಾಡ್ತಿಲ್ಲ, ನಾನು ಅಡ್ವೈಸ್ ಅನ್ನ ನಾನು ಕೊಡ್ತಾ ಇಲ್ಲ. ಸೊ ಪದೇ ಪದೇ ಒಂದು ಕಮೆಂಟ್ಸ್ ಅನ್ನ ಮಾಡುತ್ತಿರುವಂತಹ ಒಂದು ರೀಸನ್ ಇಂದ ಈ ಒಂದು ಐಡಿಯಾ ಅನ್ನ ಕೊಡಕ್ಕೆ ಹೋಗ್ತಿದ್ದೀನಿ. ಈ ರೀತಿಯಾಗಿ ಕೂಡ ತಾವು ಒಂದಕ್ಕಿಂತ ಹೆಚ್ಚು ಒಂದು ರಿಜಿಸ್ಟ್ರೇಷನ್ ಮಾಡಬಹುದು ಅಂತ ಇಲ್ಲಿ ನಾನು ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಅದು ಯಾವ ಒಂದು ಟ್ರಿಕ್ ಅಂದ್ರೆ, ತಾವೇನು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ
ಆಬ್ವಿಯಸ್ಲಿ ಒಂದು ಮೊಬೈಲ್ ನಂಬರ್ ಅಥವಾ ಒಂದು ಇಮೇಲ್ ID ಅನ್ನ ಕೊಟ್ಟು ತಾವು ಅಪ್ಲಿಕೇಶನ್ ಅಲ್ಲಿ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಂತೀರಾ. ಅಂದ್ರೆ ಒಂದು ಅಪ್ಲಿಕೇಶನ್ಗೆ ಒಂದು ಮೊಬೈಲ್ ನಂಬರ್ ಮತ್ತು ಒಂದು ರಿಜಿಸ್ಟ್ರೇಷನ್ ಇಲ್ಲಿ ಒಂದು ಕೇವಲ ಆಗಿರುತ್ತೆ. ಸೊ ತಾವು ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಮತ್ತೊಂದು ಒಂದು ಅಪ್ಲಿಕೇಶನ್ ತಾವು ಮಲ್ಟಿಪಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ತಾವು ಫಿಲ್ಅಪ್ ಅನ್ನ ಮಾಡಬೇಕಾದ್ರೆ ಆಬ್ವಿಯಸ್ಲಿ ತಾವು ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಅನ್ನ ತಾವು ಚೇಂಜ್ ಅನ್ನ ಮಾಡಿ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ಇದರ ಒಂದು ಜೊತೆಗೆ ತಾವು ಇನ್ನೊಂದು ಚೇಂಜ್ ಅನ್ನ ಮಾಡಬೇಕು. ಅದೇನೆಂದ್ರೆ ತಾವೇನು ಇಲ್ಲಿ ಒಂದು ಮೊಬೈಲ್ ನಂಬರ್ ಅಂದ್ರೆ ಆಬ್ವಿಯಸ್ಲಿ ತಾವು ಮೊಬೈಲ್ ನಂಬರ್ ಅನ್ನ ತಾವು ಚೇಂಜ್ ಅನ್ನ ಮಾಡೇ ಮಾಡ್ತೀರಾ, ಇಮೇಲ್ ಅಡ್ರೆಸ್ ಅನ್ನ ತಾವು ಇಲ್ಲಿ ಚೇಂಜ್ ಮಾಡೇ ಮಾಡ್ತೀರಾ, ಮತ್ತು ನಿಮ್ಮ ಒಂದು ಅಪ್ಲಿಕೆಂಟ್ಸ್ ನೇಮ್ ಆಗಿರ್ಬೋದು ಅಂದ್ರೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಆಸ್ ವೆಲ್ ಆಸ್ ತಾವು ಏನು ಒಂದು ಫಿಲ್ಅಪ್ ಅನ್ನ ಮಾಡ್ತೀರಾ. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಫಾದರ್ ನೇಮ್ ಅಥವಾ ಒಂದು ಮದರ್ ನೇಮ್ ಅಂತ ತಾವು ಏನ್ ನೋಡ್ತಿದ್ದೀರಾ ಇದರಲ್ಲಿ ತಾವು ಅದಲು ಬದಲು ಮಾಡಬೇಕಾಗಿರುತ್ತೆ. ಒಂದು ಅಪ್ಲಿಕೇಶನ್ ಅಲ್ಲಿ ಫಾದರ್ ನೇಮ್ ಅನ್ನ ಹಾಕಿದ್ರೆ ಮತ್ತೊಂದು ಅಪ್ಲಿಕೇಶನ್ ಅಲ್ಲಿ ತಾವು ಇಲ್ಲಿ ಒಂದು ಮದರ್ ನೇಮ್ ಅನ್ನ ಹಾಕಿ ತಾವು ಇಲ್ಲಿ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ. ಮಿಕ್ಕಿರುವಂತಹ ಪ್ರತಿಯೊಂದು ಡೀಟೇಲ್ಸ್ ತಾವು ಆಸ್ ವೆಲ್ ಆಸ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಮತ್ತು ನಿಮ್ಮ ಒಂದು ಫಾದರ್ ನೇಮ್ ಮತ್ತು ಏನು ಒಂದು ಮದರ್ ನೇಮ್ ತಾವು ಈ ಒಂದು 3 ಫೀಲ್ಡ್ ಅಲ್ಲಿ ತಾವು ಇಲ್ಲಿ ಚೇಂಜಸ್ ಅನ್ನ ಮಾಡಿ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಈ ರೀತಿ ಫಿಲ್ ಮಾಡಿ ತಾವು ಅಪ್ಲೈ ಮಾಡೋದ್ರಿಂದ ಒಂದು 100% ಏನು ಒಂದು ಡಿಪಾರ್ಟ್ಮೆಂಟ್ಗೆ ಗೊತ್ತಾಗುದಿಲ್ಲ ಅಂತ ತಾವು ಅನ್ಕೋಬೇಡಿ, ಗೊತ್ತಾಗೇ ಆಗುತ್ತೆ. ಓಕೆನಾ. ಮ್ಯಾಕ್ಸಿಮಮ್ ಆಗಿ ತಾವು ಯಾವ ಒಂದು ಸಂದರ್ಭದಲ್ಲಿ ತಪ್ಪಿಸ್ಕೋಬಹುದು ಅಂದ್ರೆ ಸಪೋಸ್ ಏನಾದ್ರೂ ಒಂದು ಡಿಪಾರ್ಟ್ಮೆಂಟ್ ನಿಮ್ಮ ಒಂದು ಅಪ್ಲಿಕೇಶನ್ ತಮ್ಮ ಒಂದು ಫಾದರ್ ನೇಮ್ ಆಗಿರ್ಬೋದು ಮತ್ತು ಮದರ್ ನೇಮ್ ಅನ್ನ ತಾವು ಡೂಪ್ಲಿಕೇಟ್ ಮಾಡಿ ಚೆಕ್ ಅನ್ನ ಮಾಡಿದ್ರೆ ಆಬ್ವಿಯಸ್ಲಿ ತಾವು ಚೆಕ್ ಏನೋ ಒಂದು ಸಿಕ್ಕಾಕೊಳ್ಳುವುದಿಲ್ಲ. ಓಕೆನಾ. ಒಂದು ಅಪ್ಲಿಕೇಶನ್ ಅಲ್ಲಿ ಮದರ್ ನೇಮ್ ಇರುತ್ತೆ, ಇನ್ನೊಂದು ಅಪ್ಲಿಕೇಶನ್ ಅಲ್ಲಿ ಒಂದು ಫಾದರ್ ನೇಮ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ತಾವು ತಪ್ಪಿಸ್ಕೋಬಹುದು. ಆದ್ರೆ ಒಂದು ಡಿಟೇಲ್ ಆಗಿ ಚೆಕ್ ಅನ್ನ ಮಾಡಕ್ಕೆ ಹೋದ್ರೆ ಖಂಡಿತವಾಗಿ ತಾವು ಇಲ್ಲಿ ಒಂದು ಸಿಕ್ಕಾಕೊಳ್ತೀರಾ. ಅಂದ್ರೆ ನಿಮ್ಮ ಒಂದು ಸೇಮ್ ಆಗಿರುವಂತಹ ನೇಮ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಪರ್ಟಿಕ್ಯುಲರ್ ಆಗಿರುವಂತಹ ನಿಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಚೆಕ್ ಅನ್ನ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ತಾವು ಸಿಕ್ಕಾಕೊಳ್ತೀರಿ. ಸೊ ಆ ಒಂದು ರೀಸನ್ ಇಂದಾನೆ ನಾನು ಹೇಳ್ತಾ ಇದೀನಿ, ನಾನು ಇದಕ್ಕೆ ನಾನು ಖಂಡಿತವಾಗಿ 100% ನಾನು ರೆಕಮೆಂಡ್ ಅನ್ನ ಮಾಡ್ತಿಲ್ಲ. ಸೊ ಆದಷ್ಟು ತಾವು ದಯವಿಟ್ಟು ಕೇವಲ ಒಂದು ಅಪ್ಲಿಕೇಶನ್, ಒಂದು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಮಾತ್ರ ತಾವು ಪ್ರಯತ್ನವನ್ನು ತಾವು ಮಾಡಬಹುದು. ಓಕೆನಾ. ಸಪೋಸ್ ತಾವೇನಾದ್ರೂ ಒಂದಕ್ಕಿಂತ ಹೆಚ್ಚು ಒಂದು ಅಪ್ಲಿಕೇಶನ್ ಹಾಕಿ ತಾವು ಫೈನಲ್ ಆಗಿ ಸಿಕ್ಕಾಕೊಂಡು ತಮ್ಮ ಒಂದು ರಿಜಿಸ್ಟ್ರೇಷನ್ ರಿಜೆಕ್ಟ್ ಆದ್ರೆ ದಯವಿಟ್ಟು ಹೇಳ್ತಿದ್ದೀನಿ, ಆ ಒಂದು ಪರಿಸ್ಥಿತಿಗೆ ನಾನು ಕಾರಣ ಆಗಲ್ಲ, ನಾನು ಒಂದು ಸಾಕ್ಷಿ ಆಗುದಿಲ್ಲ. ಅದು ತಮ್ಮ ಮೇಲೆ ಬಿಟ್ಟಿರುವಂತದ್ದು. ಸ್ನೇಹಿತರೆ, ಇಷ್ಟು ಒಂದು ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ದಯವಿಟ್ಟು ತಮಗೆ ಯಾವೆಲ್ಲ ಒಂದು ಡೌಟ್ಸ್ ಇದಾವೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಟ್ರೆ ನಾನು ಆದಷ್ಟು ಬೇಗ ನಾನು ನಿಮ್ಮ ಒಂದು ಕಮೆಂಟ್ ಗಳಿಗೋಸ್ಕರ ನಾನು ಆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ಅಥವಾ ಒಂದು ವಿಡಿಯೋಸ್ ಅನ್ನ ನಾನು ತರುವುದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಇದೇ ರೀತಿಯಾದಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಆಗಿರಲಿ, ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.